ಭೂದತ್ತಿಗಳು. ರಾಜರು ದೇವರ ಒಲುಮೆಯನ್ನು ಗಳಿಸಿಕೊಳ್ಳಲು ದಾನ ಮಾರ್ಗವನ್ನು ಹಿಡಿದು ದೇವಾಲಯಗಳಿಗೆ, ಮಠಗಳಿಗೆ, ವಿದ್ಯಾಸಂಸ್ಥೆಗಳಿಗೆ, ಬ್ರಾಹ್ಮಣರಿಗೆ, ಧರ್ಮದರ್ಶಿಗಳಿಗೆ ಜೀವನ ನಿರ್ವಹಣೆ ಮಾಡುವಗೋಸ್ಕರವಾಗಿ ಭೂಮಿಯನ್ನು ದಾನದ ರೂಪದಲ್ಲಿ ನೀಡ್ತಾಯಿದ್ರು. ಅದನ್ನೇ ಭೂದತ್ತಿ ಅಂಥೇಳಿ ಕರೆಯಲಾಗ್ತಾ ಇತ್ತು. ಇಲ್ಲಿ ರಾಜರು, ರಾಣಿಯರು, ಸಾಮಂತರು, ಶ್ರೀಮಂತರು, ವರ್ತಕರು ಕೆಲವು ಸಂದರ್ಭಗಳಲ್ಲಿ ತಮ್ಮ ಸದ್ಗತಿಗೋಸ್ಕರವಾಗಿ ದೇವದಾಸಿಯರು ಸಹ ಭೂದಾನವನ್ನು ಮಾಡ್ತಾ ಇದ್ದಿರ್ತಕ್ಕಂಥದ್ದು. ಹೀಗೆ ಭೂದಾನ ಮಾಡಿರ್ತಕ್ಕಂಥ ವಿಚಾರಗಳನ್ನು ತಾಮ್ರಪಟ ಅಥವಾ ಶಿಲಾಶಾಸನದ ಮೇಲೆ ದಾಖಲಿಸಿ ಅವರ ಅನುಭೋಗಕ್ಕೆ ಬಿಡಲಾಗ್ತಾ ಇತ್ತು. ಕೆಲವು ಸಂದರ್ಭಗಳಲ್ಲಿ ಭೂಮಿಯಲ್ಲದೆ ಇಡೀ ಗ್ರಾಮಗಳನ್ನೇ ದತ್ತಿಯಾಗಿ ಪರಿವರ್ತಿಸಿ ದಾನವನ್ನಾಗಿ ನೀಡಲಾಗ್ತಾ ಇತ್ತು. ಅಂಥವುಗಳಿಗೆ ಅಗ್ರಹಾರ ಅಂಥೇಳಿ ಕರೆಯಲಾಗ್ತಾ ಇತ್ತು. ಭೂದತ್ತಿಗಳ ಮಂಜೂರಾತಿಗೆ ಪುಸ್ತಪಾಲ ಎಂದು ಕರೆಯುವ ಭೂ ವಿಕ್ರಯ ಸಮಿತಿ ಇತ್ತು. ಕೆಲವೊಮ್ಮೆ ಭೂಮಿಯ ಜೊತೆಗೆ ಹಣ, ತುಪ್ಪದ ಹೇರನ್ನು, ಕೆರೆಯನ್ನು, ಗದ್ದೆ ಬಾವಿಯನ್ನು ದಾನವಾಗಿ ನೀಡ್ತಾ ಇದ್ದರು ಕೂಡ. ಕರ್ನಾಟಕದಲ್ಲಿ ಭೂದತ್ತಿಗಳ ನೀಡುವಿಕೆ ಮೊದಲು ಪ್ರಾರಂಭವಾಗಿದ್ದು ಶಾತವಾಹನರಿಂದ. ಅದು ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕದಂಬರ ಆಳ್ವಿಕೆಯ ಕಾಲಾವಧಿಯಲ್ಲಿ. ನಂತರ ಈ ಪರಂಪರೆಯನ್ನು ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು ಮುಂತಾದ ಅರಸು ಮನೆತನದವರು ಮುಂದುವರಿಸಿಕೊಂಡು ಹೋಗಿರ್ತಕ್ಕಂಥದ್ದು. ಇನ್ನು ಈ ಭೂದತ್ತಿಯನ್ನು ಯಾಕೆ ಕೊಡ್ತಾ ಇದ್ದರು, ಅದರ ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ನೋಡೋದಾದರೆ, ಧರ್ಮದ ಆಚರಣೆಗಾಗಿ, ವಿದ್ಯಾದಾನಕ್ಕಾಗಿ, ಯಾಜನ, ಅಧ್ಯಾಪನ, ಭಟ್ಟವೃತ್ತಿ, ಪೂಜೆ ಹೀಗೆ ಮೊದಲಾದ ಷಟ್ಕರ್ಮಗಳಲ್ಲಿ ನಿರತರಾಗಿರ್ತಕ್ಕಂಥ ಬ್ರಾಹ್ಮಣರಿಗೆ ಹಣದ ರೂಪದ ವೇತನಕ್ಕೆ ಬದಲಿಗೆ ಭೂಮಿಯನ್ನೋ ಅಥವಾ ಗ್ರಾಮವನ್ನೋ ಅವರ ಜೀವನ ನಿರ್ವಹಣೆಗೆ ದಾನ ಕೊಡ್ತಾಯಿದ್ರು. ಸಂಗೀತ, ನೃತ್ಯ ಕಾರ್ಯಕ್ರಮಗಳಿಗೆ ದೀಪದ ಎಣ್ಣೆ, ಶ್ರೀಗಂಧ, ಹೂವು, ಕಡ್ಡಿ, ಹಾಲು, ಮೊಸರು, ವಸ್ತ್ರ ಇತ್ಯಾದಿಗಳನ್ನು ಕೊಳ್ಳುವಗೋಸ್ಕರವಾಗಿ ಮತ್ತು ಅವರ ಖರ್ಚು ನಿರ್ವಹಣೆಗಾಗಿ ದತ್ತಿಗಳನ್ನು ಕೊಡ್ತಾಯಿದ್ರು. ಕೆರೆ, ದೇವಾಲಯಗಳ ನಿರ್ಮಾಣದಂತಹ ಉಪಯುಕ್ತ ಕಾರ್ಯಗಳನ್ನು ಕೂಡ ದತ್ತಿಯನ್ನು ನೀಡುವ ಮೂಲಕ ರಾಜರು ಪ್ರೋತ್ಸಾಹಿಸ್ತಾ ಇದ್ದರು. ಘಟಿಕಗಳು, ಬ್ರಹ್ಮಪುರಿಗಳಲ್ಲಿ ವಿದ್ಯಾದಾನದಲ್ಲಿ ತೊಡಗಿರ್ತಕ್ಕಂಥ ಭಟ್ಟವೃತ್ತಿಯ ಬ್ರಾಹ್ಮಣರಿಗೆ ವೇತನವಾಗಿ ಭೂ ಹುಟ್ಟುವಳಿಯನ್ನು ಅವರಿಗೆ ದತ್ತಿಯಾಗಿ ನೀಡ್ತಾಯಿದ್ರು. ಭೂದಾನ ಮಾಡಿದ್ದಲ್ಲಿ ನೀಡಿದ ದತ್ತಿಗಳನ್ನು ರೆವಿನ್ಯೂ ರಿಜಿಸ್ಟರ್ನಲ್ಲಿ ಅವುಗಳನ್ನ ದಾಖಲಿಸಿ ಇಡಲಾಗ್ತಾ ಇತ್ತು. ಅದು ಅಲ್ಲದೆ ಈ ದತ್ತಿಗಳನ್ನ ಕೊಡಲಿಕ್ಕೆ ಮುಖ್ಯ ಕಾರಣ ಅಂತಂದರೆ, ದತ್ತಿಯನ್ನು ನೀಡಿದರೆ ತಮ್ಮ ಹಿರಿಯರಿಗೆ ಸದ್ಗತಿ ಸಿಗ್ತದೆ ಅಂತಕ್ಕಂಥ ನಂಬಿಕೆ ಮುಖ್ಯವಾಗಿರ್ತಕ್ಕಂಥದ್ದು. ವ್ಯಾಪಾರ ವಾಣಿಜ್ಯಗಳ ಅವನತಿಯಿಂದ ಶಾತವಾಹನರು ಬೌದ್ಧ ಮಠಗಳಿಗೆ, ಭಿಕ್ಷುಗಳಿಗೆ, ವೈದಿಕ ಧರ್ಮದ ಪುನರುತ್ಥಾನಕ್ಕಾಗಿ ಕದಂಬರು ಬ್ರಾಹ್ಮಣರಿಗೆ ಭೂದತ್ತಿಗಳನ್ನು ನೀಡಲಿಕ್ಕೆ ಪ್ರಾರಂಭ ಮಾಡಿದರು. ಇದರಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ದಾನ ಅನ್ನದಾನ. ಅನ್ನದಾನ ಮಾಡಿದರೆ ಸದ್ಗತಿ ಸಿಗ್ತದೆ ಅಂತಕ್ಕಂಥ ನಂಬಿಕೆ ಇವತ್ತಿಗೂ ಕೂಡ ನಮ್ಮಲ್ಲಿದೆ, ಅವತ್ತು ಆ ರಾಜರಲ್ಲಿ ಇದ್ದಿರ್ತಕ್ಕಂಥದ್ದು. ಹೀಗಾಗಿ ಧರ್ಮನಿಷ್ಠರಾಗಿರ್ತಕ್ಕಂಥ ರಾಜರು ಅನ್ನದಾನವನ್ನು, ಭೂದಾನವನ್ನು ಮಾಡ್ತಾಯಿದ್ರು. ಜೊತೆಗೆ ಆಗಿನ ಕಾಲದಲ್ಲಿ ಹಣದ ಚಲಾವಣೆ ಕೂಡ ಕಡಿಮೆ ಪ್ರಮಾಣದಲ್ಲಿ ಇದ್ದಿರ್ತಕ್ಕಂಥದ್ದು.
ಹೀಗಾಗಿ ಎಲ್ಲ ಆರ್ಥಿಕ ಚಟುವಟಿಕೆಗಳಿಗೆ ಭೂಮಿಯೇ ಒಂದು ಮುಖ್ಯವಾಗಿರ್ತಕ್ಕಂಥ ಆಧಾರವಾಗಿ ಇತ್ತು. ದೇವಾಲಯ, ಕೆರೆ, ರಸ್ತೆ ನಿರ್ಮಾಣ, ದುರಸ್ತಿಯಂತಹ ಸಾರ್ವಜನಿಕ ಉಪಯುಕ್ತ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರಿಗೆ ರಾಜರು ಭೂದತ್ತಿಗಳನ್ನು ನೀಡ್ತಾ ಇದ್ದಿರ್ತಕ್ಕಂಥದ್ದು. ಈ ಕೆರೆಗಳನ್ನು ತಟಾಕ ಅಂಥೇಳಿ ಕರೆಯಲಾಗ್ತಾ ಇತ್ತು. ಈ ತಟಾಕಗಳನ್ನು ನಿರ್ಮಿಸೋದು ಆಗಿನ ಕಾಲಕ್ಕೆ ಅತ್ಯಂತ ಪುಣ್ಯದ ಕಾರ್ಯ ಆಗಿರ್ತಕ್ಕಂಥದ್ದು. ಹೀಗಾಗಿ ರಾಜರನ್ನು ಹಿಡ್ಕೊಂಡು ಅನೇಕ ಅಧಿಕಾರಿಗಳು ಕೂಡ ತಟಾಕಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮಗೆ ಶಾಸನಗಳಿಂದ, ಸಾಹಿತ್ಯ ಕೃತಿಗಳಿಂದ ತಿಳಿದು ಬರ್ತದೆ. ಈ ಭೂ ದತ್ತಿಗಳಲ್ಲಿ ಪ್ರಮುಖವಾಗಿ 2 ಪ್ರಕಾರಗಳನ್ನು ನಾವು ನೋಡ್ಬೋದು. ಮೊದಲನೇದಾಗಿ ಅಂತಂದರೆ ಧಾರ್ಮಿಕ ದತ್ತಿಗಳು, ಎರಡನೇದಾಗಿ ಧಾರ್ಮಿಕವಲ್ಲದ ಭೂದತ್ತಿಗಳು ಅಂತ ಹೇಳಿಬಿಟ್ಟು. ಧಾರ್ಮಿಕ ದತ್ತಿಗಳು ಅಂತಂದರೆ ದೇವಾಲಯಗಳ ಆಡಳಿತ, ನಿರ್ವಹಣೆ, ಅಧ್ಯಾಪನ, ಪೂಜಾ ಕೈಂಕರ್ಯ, ಅರ್ಚನೆ, ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾದಾನಕ್ಕೆ, ಅನ್ನದಾನಕ್ಕೆ, ದಾನ ಧರ್ಮಗಳಿಗೆ ಪ್ರತಿಫಲವಾಗಿ ಕೊಡ್ತಾ ಇದ್ದಿರ್ತಕ್ಕಂಥ ದತ್ತಿಗಳನ್ನು ಧಾರ್ಮಿಕ ದತ್ತಿಗಳು ಅಂತೇಳಿ ಕರೆಯಲಾಗ್ತಾ ಇತ್ತು. ಇಂಥ ದತ್ತಿಗಳನ್ನು ಹೆಚ್ಚಾಗಿ ಬ್ರಾಹ್ಮಣರಿಗೆ, ದೇವಸ್ಥಾನಗಳಿಗೆ, ಬಸದಿಗಳಿಗೆ, ಮಠಗಳಿಗೆ, ವಿದ್ಯಾ ಕೇಂದ್ರಗಳಿಗೆ ನೀಡಲಾಗ್ತಾ ಇದ್ದಿರ್ತಕ್ಕಂಥದ್ದು. ದತ್ತಿಗಳಲ್ಲಿ ಬ್ರಾಹ್ಮಣ ಪಂಡಿತರಿಗೆ ಕೊಟ್ಟ ಭೂಮಿಗಳನ್ನು ಬ್ರಹ್ಮದೇಯ ಅಂಥೇಳಿ, ದೇವಾಲಯಗಳ ನಿರ್ವಹಣೆಗೆ ಕೊಟ್ಟ ಭೂಮಿಯನ್ನು ದೇವಭೋಗ ಅಂಥೇಳಿ, ದೇವದಾನ, ವೇದಾಧ್ಯಯನದಲ್ಲಿ ನಿರತರಾಗಿರ್ತಕ್ಕಂಥ ಮಹಾಜನ ಬ್ರಾಹ್ಮಣ ಕುಟುಂಬಗಳ ನಿರ್ವಹಣೆಗೆ ದಾನ ಕೊಟ್ಟಿರ್ತಕ್ಕಂಥವುಗಳನ್ನು ಅಗ್ರಹಾರಗಳು ಅಂಥೇಳಿ, ಅನ್ನದಾನಕ್ಕಾಗಿ ಕೊಟ್ಟ ಭೂಮಿಯನ್ನು ಶಾಲಭೋಗ ಎಂದು, ಬಸದಿಗಳಿಗೆ ಕೊಟ್ಟ ಭೂಮಿಯನ್ನು ಪಲ್ಲಿಚಂದ ಅಂಥೇಳಿ ಅವುಗಳನ್ನ ಕರೆಯಲಾಗ್ತಾ ಇದ್ದಿರ್ತಕ್ಕಂಥದ್ದು. ಇನ್ನು ಧಾರ್ಮಿಕವಲ್ಲದ ಭೂದತ್ತಿಗಳು ಅಂತಂದರೆ ಅರಸನಿಗೆ ಸೇವೆ ಸಲ್ಲಿಸುತ್ತಿದ್ದ ಸಾಮಂತರಿಗಾಗಿರ್ಬೋದು, ಸೇನಾಧಿಕಾರಿಗಳಿಗೆ ಅಥವಾ ರಾಜನ ಅಧಿಕಾರಿಗಳಿಗೆ, ಯುದ್ಧವನ್ನು ಮಾಡ್ತಾ ಯುದ್ಧದ ಸಂದರ್ಭದಲ್ಲಿ ಮರಣವನ್ನು ಹೊಂದಿರತಕ್ಕಂಥ ವೀರರ ಸಂಬಂಧಿಗಳಿಗೆ, ಸಂತೆಗಳನ್ನು ನಡೆಸತಕ್ಕಂಥವರಿಗೆ, ಈ ಗ್ರಾಮಗಳನ್ನು ಕಾಡು ಮೃಗಗಳಿಂದ ರಕ್ಷಣೆ ಮಾಡಿರ್ತಕ್ಕಂಥವ್ರಿಗೆ, ಆಸ್ಥಾನದ ದೇವದಾಸಿಯರಿಗೆ, ದೇವಾಲಯಗಳಲ್ಲಿ ನರ್ತನವನ್ನು ಮಾಡ್ತಾ ಇದ್ದಿರ್ತಕ್ಕಂಥ ನರ್ತಕಿಯರಿಗೆ ಮುಂತಾದವರಿಗೆಲ್ಲ ಈ ಹಣವನ್ನು ನೀಡುವ ಬದಲು ಅವರಿಗೆ ಭೂದಾನವನ್ನು ನೀಡಲಾಗ್ತಾ ಇದ್ದಿರ್ತಕ್ಕಂಥದ್ದು. ಹಾಗಾಗಿ ಇವುಗಳನ್ನು ಧಾರ್ಮಿಕವಲ್ಲದ ಭೂದತ್ತಿಗಳು ಅಂತೇಳಿ ಕರೆಯಲಾಗ್ತದೆ. ಆದರೆ ಭೂದತ್ತಿಗಳು ಹೆಚ್ಚಾಗಿ ಧಾರ್ಮಿಕ ಸ್ವರೂಪದಾಗಿರ್ತಕ್ಕಂಥದ್ದು. ಭೂಮಿಯನ್ನು ದಾನವಾಗಿ ಪಡೆದವರಿಗೆ ಭೂಮಿಯ ಎಲ್ಲ ಹುಟ್ಟುವಳಿ ಅಥವಾ ಅದರ ಅಧಿಕಾರ ಅವರಿಗೆ ಸೇರಿರ್ತಕ್ಕಂಥದ್ದು. ಈ ಭೂದತ್ತಿಯನ್ನು ರೆವೆನ್ಯೂ ದಾಖಲೆಯಲ್ಲಿ ದಾಖಲಿಸಬೇಕಾಗಿತ್ತು. ನಷ್ಟಕ್ಕೆ ಒಳಗಾದ ದತ್ತಿಯ ನವೀಕರಣಕ್ಕೆ ರಾಜನ ಅನುಮತಿ ಅವಶ್ಯಕವಾಗಿರ್ತಕ್ಕಂಥದ್ದು. ದತ್ತಿ ಭೂಮಿಗಳನ್ನು ಸರ್ವಮಾನ್ಯ ಭೂಮಿಗಳು ಅಂಥೇಳಿ ಕರೆಯಲಾಗ್ತಾ ಇತ್ತು. ಇವುಗಳಿಗೆ ಗೇಣಿ ಅಥವಾ ಭೂಕಂದಾಯವನ್ನು ವಿಧಿಸ್ತಾ ಇರಲಿಲ್ಲ. ಸಂಪೂರ್ಣವಾಗಿ ಭೂತೇರಿಗೆಯಿಂದ ದಾನ ಕೊಟ್ಟಿರ್ತಕ್ಕಂಥ ಭೂಮಿಗಳು ಮುಕ್ತವಾಗಿರ್ತಕ್ಕಂಥದ್ದು. ಅವರು ಭೂಮಿಗಳನ್ನು ಆನುವಂಶಿಕವಾಗಿ ಅಂದರೆ ಪರಂಪರಾಗತವಾಗಿ ತಲೆಮಾರುಗಳಿಂದ ತಲೆಮಾರುಗಳವರೆಗೆ ಅನುಭವಿಸಿಕೊಂಡು ಹೋಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿರ್ತಕ್ಕಂಥದ್ದು. ಆದರೆ ಹೀಗೆ ದಾನವನ್ನು ಪಡೆದಿರ್ತಕ್ಕಂಥ ಭೂಮಿಯನ್ನು
ಇನ್ನೊಬ್ಬರಿಗೆ ಮಾರಾಟ ಮಾಡಲಿಕ್ಕೆ ಅಥವಾ ಅದನ್ನು ವರ್ಗಾಯಿಸಲಿಕ್ಕೆ ಇಲ್ಲಿ ಅವಕಾಶಗಳಿರಲಿಲ್ಲ. ಆದರೆ ಕೆಲವೊಂದಿಷ್ಟು ಸಂದಿಗ್ಧ ಪರಿಸ್ಥಿತಿಯ ಕಾಲದಲ್ಲಿ ಮಾತ್ರ ಈ ದೇವಾಲಯಗಳಿಗಾಗಿ ನೀಡಿರ್ತಕ್ಕಂಥ ಭೂಮಿಯನ್ನು ಮಾರಬಹುದಿತ್ತು. ಒಟ್ಟಾರೆ ಭೂಮಿಯ ಒಡೆತನ ಅವತ್ತು ರಾಜರಿಗೆ ಸೇರಿರ್ತಕ್ಕಂಥದ್ದು. ರಾಜರು ಸಾಮಾನ್ಯವಾಗಿ ಈ ಕೊಟ್ಟಿರ್ತಕ್ಕಂಥ ದತ್ತಿಗಳನ್ನು, ಅಂದರೆ ದಾನದ ರೂಪದಲ್ಲಿ ನೀಡಿರ್ತಕ್ಕಂಥ ದತ್ತಿಗಳನ್ನು ರದ್ದುಪಡಿಸಿರ್ತಕ್ಕಂಥ ಉದಾಹರಣೆಗಳು ನಮಗೆ ಸಿಗೋದಿಲ್ಲ. ಒಂದು ವೇಳೆ ದತ್ತಕನು, ಅಂದರೆ ದತ್ತಿ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ ರಾಜನ ವಿರುದ್ಧ ದಂಗೆ ಎದ್ದಲ್ಲಿ ಅವರ ಭೂಮಿಯನ್ನು ವಾಪಸ್ ಪಡಿಲಿಕ್ಕೆ ರಾಜನಿಗೆ ಅಧಿಕಾರ ಇತ್ತು, ಅವಕಾಶ ಇತ್ತು. ಕೆಲವೊಮ್ಮೆ ರಾಜರೇ ಇಂತಹ ದತ್ತಿಗಳನ್ನು ನಿರಂಕುಶವಾಗಿ ರದ್ದುಪಡಿಸಿರ್ತಕ್ಕಂಥ ಉದಾಹರಣೆಗಳು ಕೂಡ ನಮಗೆ ಸಿಗ್ತವೆ. ದಾನ ಭೂಮಿಯಾಗಿದ್ದಲ್ಲಿ ಅದರ ಗಡಿಗಳನ್ನು ಮೊದಲೇ ಗುರುತಿಸಲಾಗ್ತಾ ಇತ್ತು. ದಾನವು ಗ್ರಾಮಗಳಾಗಿದ್ದಲ್ಲಿ ಅದರ ಸೀಮೆಯನ್ನು, ಅದರ ಮೇರೆಯನ್ನು ಗುರುತಿಸ್ತಾ ಇದ್ದರು. ಆದರೆ ಹೀಗೆ ಯಾವಾಗ ರಾಜರು, ಅಧಿಕಾರಿಗಳು, ರಾಣಿಯರು, ಸಾಮಂತರು ಭೂಮಿಯನ್ನು ದತ್ತಿಯನ್ನಾಗಿ ನೀಡಲಿಕ್ಕೆ ಪ್ರಾರಂಭ ಮಾಡಿದರು, ಅದರಿಂದ ಉಳಿಗಮಾನ್ಯ ಪದ್ಧತಿ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಇದು ಮುಖ್ಯ ಕಾರಣ ಆಗಿರ್ತಕ್ಕಂಥ. ಯಾಕೆಂದರೆ ಭೂದತ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಬ್ರಾಹ್ಮಣರಾಗಿರ್ಬೋದು, ಇತರ ಅಧಿಕಾರಿಗಳಾಗಿರ್ಬೋದು, ಅವರು ಭೂಮಿಯಲ್ಲಿ ಉಳುಮೆಯನ್ನು ಮಾಡ್ತಾ ಇರಲಿಲ್ಲ. ಹಾಗಾಗಿ ಆ ಉಳುಮೆಯನ್ನು ಮಾಡುವಾಗೋಸ್ಕರವಾಗಿ ಬೇರೆ ಜನರನ್ನು ಅಲ್ಲಿ ಇಟ್ಕೊಳ್ತಾ ಇದ್ದರು. ಇದರಿಂದ ಉಳಿಗಮಾನ್ಯ ಪದ್ಧತಿ ಏನಾಗ್ತದೆ, ಬೆಳೀತದೆ. ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಕದಂಬ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ರಾಜರು ಭೂದತ್ತಿ ನೀಡ್ತಕ್ಕಂಥ ಪದ್ಧತಿಯನ್ನು ಆರಂಭ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಕದಂಬರು ವೈದಿಕ ಪರಂಪರೆಯ ಆರಾಧಕರು ಮತ್ತು ಮಹಾನ್ ಪೋಷಕರಾಗಿದ್ದರು. ಅವರು ಬ್ರಾಹ್ಮಣರೇ ಆಗಿದ್ದರು. ಹಾಗಾಗಿ ಬ್ರಾಹ್ಮಣ ಪಂಡಿತರಿಗೆ, ಅರ್ಚಕರಿಗೆ ಅತ್ಯಧಿಕ ಪ್ರಮಾಣದಲ್ಲಿ ಭೂದಾನವನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂಥವುಗಳಿಗೆ ಬ್ರಹ್ಮದೇಯಗಳು ಅಂತೇಳಿ ಕರೆಯಲಾಗ್ತಾ ಇತ್ತು. ಈ ವಿಚಾರವನ್ನು ನಾವು ಕದಂಬರ ಶಾಸನಗಳಲ್ಲಿ ಪದೇ ಪದೇ ದಾಖಲಾಗಿರ್ತಕ್ಕಂಥದ್ದನ್ನು ಕಾಣಬಹುದು. ಉದಾಹರಣೆಗೆ ಮಯೂರವರ್ಮನು ಉತ್ತರ ಭಾರತದ ಅಹಿಚ್ಛತ್ರದ ಬ್ರಾಹ್ಮಣರನ್ನು ತುಳುನಾಡಿಗೆ ಬಂದು ನೆಲೆಸುವಂತೆ ಆಹ್ವಾನಿಸಿ ಅವರಿಗೋಸ್ಕರವಾಗಿ 12 ಅಗ್ರಹಾರಗಳನ್ನು ನಿರ್ಮಿಸಿಕೊಡ್ತಾನೆ. ಅದು ಅಲ್ಲದೆ 144 ಹಳ್ಳಿಗಳನ್ನು ದಾನವಾಗಿ ನೀಡಿದ ಅಂತ ಹೇಳಲಾಗ್ತದೆ. ಪಲ್ಲವ ರಾಜನಾಗಿರ್ತಕ್ಕಂಥ ಶಿವಸ್ಕಂದ ವರ್ಮ 13 ಗ್ರಾಮಗಳನ್ನು ಬ್ರಾಹ್ಮಣರಿಗೆ ದಾನ ನೀಡಿರ್ತಕ್ಕಂಥ ಉಲ್ಲೇಖವನ್ನು ನಾವು ಮಳವಳ್ಳಿಯ ಶಾಸನದಲ್ಲಿ ಕಾಣ್ಬೋದಾಗಿರ್ತಕ್ಕಂಥದ್ದು. ಸೈನ್ಯಾಧಿಕಾರಿಗಳು, ಸಾಮಂತರು, ಗಣ್ಯ ಅಧಿಕಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ರಾಜರಿಂದ ದಾನಗಳನ್ನು ಪಡ್ಕೋತಾ ಇದ್ದರು. ಬಳ್ಳಿಗಾವಿಯಲ್ಲಿದ್ದಿರ್ತಕ್ಕಂಥ ಅತ್ಯಂತ ಸುಂದರವಾಗಿರ್ತಕ್ಕಂಥ ಕೇದಾರೇಶ್ವರ ಮಠ, ಬಳ್ಳಿಗಾವೆ ಪ್ರಾಚೀನ ಕರ್ನಾಟಕದ ಒಂದು ಪ್ರಸಿದ್ಧ ಶೈಕ್ಷಣಿಕ ಕೇಂದ್ರ ಕೂಡ ಹೌದು. ಈ ಕೇದಾರೇಶ್ವರ ಮಠಕ್ಕೆ ಭೂದಾನವನ್ನು ನೀಡಲಾಗಿತ್ತು. ಗಂಗರಸರಾಗಿರ್ತಕ್ಕಂಥ ದುರ್ವಿಣಿತ ಮತ್ತು ಶಿವಮಾರರು ಕೂಡ ಭೂದತ್ತಿಗಳನ್ನು ನೀಡಿರ್ತಕ್ಕಂಥ ಉಲ್ಲೇಖಗಳು ನಮಗೆ ಶಾಸನದಲ್ಲಿ ಕಂಡುಬರ್ತವೆ. ಮಣ್ಣೆಕೇಟವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ರಾಷ್ಟ್ರಕೂಟರು ಮಣ್ಣೆಕೇಟದಲ್ಲಿಯೇ ಸುಮಾರು 300 ಬ್ರಾಹ್ಮಣ ಕುಟುಂಬಗಳಿಗೆ ಅಗ್ರಹಾರ ಮತ್ತು ದೇವಾಲಯಗಳನ್ನು ನಿರ್ಮಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಈ 8-9ನೇ ಶತಮಾನಗಳಲ್ಲಿ ಕರ್ನಾಟಕದಲ್ಲಿ
ದೇವಾಲಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಪರಂಪರೆ ಪ್ರಾರಂಭ ಆಗ್ತದೆ. ಹೀಗಾಗಿ ಕೇವಲ ಅಧಿಕಾರಿಗಳಿಗೆ, ಅಗ್ರಹಾರಗಳಿಗೆ ಕೊಡಲಾಗ್ತಾ ಇದ್ದಿರತಕ್ಕಂಥ ಈ ಭೂದತ್ತಿ ದೇವಾಲಯಗಳಿಗೂ ಕೂಡ ವಿಸ್ತಾರ ಆಗ್ತಾ ಹೋಗಿರ್ತಕ್ಕಂಥದ್ದು. ಅಂದರೆ ಆ ದೇವಾಲಯಗಳ ಆಡಳಿತದ ನಿರ್ವಹಣೆಗೋಸ್ಕರವಾಗಿ ದೇವಭೋಗ ಅಂತಕ್ಕಂಥ ಭೂದಾನವನ್ನು ನೀಡಲಾಗ್ತಾ ಇದ್ದಿರತಕ್ಕಂಥದ್ದು. ಇದ್ರ ಜೊತೆಗೆ ಈ ದೇವಾಲಯಗಳ ಪಕ್ಕದಲ್ಲಿ ಮಠಗಳು ನಿರ್ಮಾಣ ಆಗಲಿಕ್ಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು. 10, 11, 12ನೇ ಶತಮಾನದಲ್ಲಿ ಇಂಥ ಮಠಗಳು ಬೆಳವಣಿಗೆ ಆಗ್ತವೆ. ಹೀಗಾಗಿ ಮಠಗಳಿಗೂ ಕೂಡ ರಾಜರು, ಅಧಿಕಾರಿಗಳು ಭೂದಾನವನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬ್ರಾಹ್ಮಣ ಕುಟುಂಬಗಳ ಜೀವನಾಧಾರಕ್ಕಾಗಿ ಅಗ್ರಹಾರಗಳನ್ನು ನಿರ್ಮಿಸಿಕೊಡಲಾಗ್ತಾ ಇತ್ತು. ಅಗ್ರಹಾರ ಮತ್ತು ಬ್ರಹ್ಮಪುರಿಗಳನ್ನು ನಿರ್ಮಿಸಿ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ ದಾನ ಕೊಟ್ಟ ಉಲ್ಲೇಖವನ್ನು ನಾವು ಸಾಕಷ್ಟು ಶಾಸನಗಳಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು. ಚಾಲುಕ್ಯ ರಾಜ ಭೂಲೋಕ ಮಲ್ಲನ 1075 ಒಂದು ಶಾಸನ ಲಕ್ಕುಂಡಿ ರಾಮರ ದತ್ತಿ ಅಗ್ರಹಾರಕ್ಕೆ ಎಣ್ಣೆಯ ಗಾಣದ ಮೇಲೆ ಬಿಟ್ಟ ತೆರಿಗೆಯ ಕೊಡುಗೆಯನ್ನು ಮತ್ತು ಒಂದು ತೋಟವನ್ನು ಮಹಾಜನರಿಗೆ ದಾನವಾಗಿ ಕೊಟ್ಟಿರತಕ್ಕಂಥ ಉಲ್ಲೇಖವನ್ನು ಇದು ತಿಳಿಸ್ತದೆ. ಹಾಗೆ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ 6ನೇ ವಿಕ್ರಮಾದಿತ್ಯನ ಸಾಮಂತನಾಗಿರ್ತಕ್ಕಂಥವನು ಜೋಗಿರಸ ಚಂದ್ರಶೇಖರ ದೇವಾಲಯಕ್ಕೆ 200 ಮತ್ತರ ಗದ್ದೆ, 4 ಮತ್ತರ ತೋಟ, 2 ಮತ್ತರ ಗಾಣವನ್ನು ದಾನ ಮಾಡಿರ್ತಕ್ಕಂಥ ವರ್ಣನೆಯನ್ನು ನಾವು ಕ್ರಿಸ್ತಶಕ 1092ರ ಅಕ್ಕಲಕೋಟೆಯ ಶಾಸನದಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು. ಹಾಗೆ ಹೊಯ್ಸಳರ ವೀರ ಬಲ್ಲಾಳನು ಸಿದ್ಧಾಂತಿ ಚಂದ್ರಭೂಷಣ್ ಎಂಬ ಕಾಳಾಮುಖ ಪಂಡಿತನಿಗೆ ಹೊಂಬಳಲು ಅಂತಕ್ಕಂಥ ಗ್ರಾಮವನ್ನು ದಾರಿ ಎರೆದು ಕೊಟ್ಟಿರ್ತಕ್ಕಂಥ ವರ್ಣನೆಯನ್ನು ನಾವು ಗದುಗಿನಲ್ಲಿ ಲಭ್ಯವಾಗಿರ್ತಕ್ಕಂಥ ಶಾಸನದಲ್ಲಿ ಕಾಣ್ಬೋದಾಗಿರ್ತಕ್ಕಂಥದ್ದು. ಹಾಗೆ 2ನೇ ಜಗದೇಕ ಮಲ್ಲನ ಕಾವಗ ಉಂಡ ಎಂಬಾತ ಗ್ರಾಮೇಶ್ವರ ದೇವರ ಪೂಜೆ ಹಾಗೂ ಆ ದೇವಾಲಯದ ಜೀರ್ಣೋದ್ಧಾರಗೋಸ್ಕರವಾಗಿ ಆಚಾರ್ಯರಾಗಿರ್ತಕ್ಕಂಥ ರೌದ್ರಶಕ್ತಿ ದೇವನಿಗೆ 2 ಮತ್ತರ ಭೂಮಿಯನ್ನು ದಾನವಾಗಿ ನೀಡಿರ್ತಕ್ಕಂಥವನು. ಯಾದವ ರಾಜ ಕೃಷ್ಣನ ಮಂತ್ರಿ ಮಲ್ಲಶೆಟ್ಟಿ ಸಂತೆಯ ಬಾಗೇವಾಡಿಯ ಮಾಧವ ದೇವಾಲಯಕ್ಕೆ ಭೂದಾನವನ್ನು ನೀಡಿರ್ತಕ್ಕಂಥವನು. ಹೊಯ್ಸಳರು ದ್ವಾರಸಮುದ್ರ, ಸೋಮನಾಥಪುರ, ಮೇಲುಕೋಟೆ, ತೊಂಡೂರು ಮೊದಲಾದ ಕಡೆಗೆ ಇದ್ದಿರತಕ್ಕಂಥ ಈ ಬ್ರಾಹ್ಮಣರಿಗೆ ಅಗ್ರಹಾರಗಳನ್ನು ನಿರ್ಮಿಸಿ ಕೊಟ್ಟಿರ್ತಕ್ಕಂಥದ್ದು. ಹೀಗೆ ದಾನದತ್ತಿಗಳು ಧರ್ಮದ ಸಾರ್ಥಕತೆಗಾಗಿ ಅಥವಾ ದೇವರ ಒಂದು ಕೃಪೆಯನ್ನು, ಅನುಗ್ರಹವನ್ನು ಪಡೆಯುವಗೋಸ್ಕರವಾಗಿ ನೀಡಲಾಗ್ತಾ ಇದ್ದಿರತಕ್ಕಂಥ ಒಂದು ಪರಂಪರೆಯಾಗಿರ್ತಕ್ಕಂಥದ್ದು. ಕನ್ನಡ ನಾಡಿನ ಸಂಸ್ಕೃತಿಯ ಹಿರಿಮೆಯನ್ನು ಇದು ಎತ್ತಿ ಹಿಡಿದಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿರ್ತಕ್ಕಂಥದ್ದು. ಈ ಭೂದತ್ತಿಗಳನ್ನು ನೀಡ್ತಕ್ಕಂಥದ್ದು ಕೃಷಿ ಅಭಿವೃದ್ಧಿ ಹೊಂದಲಿಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಕಾರಣ ಆಗ್ತಾ ಹೋಗಿರ್ತಕ್ಕಂಥದ್ದು. ಈ ಭೂಮಿಗಳನ್ನು ವಿಶೇಷವಾಗಿ ಹಲವು ಸಂದರ್ಭಗಳಲ್ಲಿ ದಾನವಾಗಿ ನೀಡಲಾಗ್ತಾ ಇತ್ತು. ಅದರಲ್ಲಿ ಕೆಲವು ಪ್ರಕಾರಗಳನ್ನು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು. ನೆತ್ತರು ಕೊಡುಗೆ ಅಂತೇಳಿ ಕರೆಯಲಾಗ್ತದೆ. ನೆತ್ತರು ಕೊಡುಗೆ ಅಂತಂದರೆ ಕ್ರೂರ ಮೃಗಗಳಿಂದ ಗ್ರಾಮವನ್ನು ಅಥವಾ ನಾಡನ್ನು ರಕ್ಷಣೆ ಮಾಡಿರ್ತಕ್ಕಂಥವ್ರಿಗೆ ಅಥವಾ ಗಡಿ ಸಮಸ್ಯೆಗಳು ಉಂಟಾದಾಗ ಅದನ್ನು ಬಗೆಹರಿಸಿರ್ತಕ್ಕಂಥವ್ರಿಗೆ, ಹಾಗೆ ಯುದ್ಧದ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿ ಮರಣವನ್ನು ಹೊಂದಿರತಕ್ಕಂಥ ವ್ಯಕ್ತಿಯ ಕುಟುಂಬದ ಜೀವನ ನಿರ್ವಹಣೆಗೋಸ್ಕರವಾಗಿ
ನೀಡಿರ್ತಕ್ಕಂತಹ ಒಂದು ದಾನವನ್ನು, ಭೂದಾನವನ್ನು ನೆತ್ತರು ಕೊಡುಗೆ ಅಂತೇಳಿ ಕರೆಯಲಾಗ್ತಾ ಇತ್ತು. ದೇವದಾನದತ್ತು ಅಂದರೆ ದೇವಾಲಯಗಳಲ್ಲಿ ದಿನನಿತ್ಯ ನಡೀತಾ ಇದ್ದಿರತಕ್ಕಂಥ ಪೂಜಾ ಕಾರ್ಯಗಳಿಗೋಸ್ಕರವಾಗಿ ನೀಡ್ತಾ ಇದ್ದಿರತಕ್ಕಂಥ ಭೂಮಿ ಆಗಿರ್ತಕ್ಕಂಥದ್ದು. ಬ್ರಹ್ಮದೇಯ ವಿದ್ಯಾದಾನ, ಪಾಂಡಿತ್ಯ, ಪೂಜಾ ಕಾರ್ಯ ಮಾಡ್ತಕ್ಕಂಥ ಬ್ರಾಹ್ಮಣರಿಗೆ ನೀಡ್ತಾ ಇದ್ದಿರತಕ್ಕಂಥ ಏನು ಗ್ರಾಮಗಳಿದ್ವೋ ಅವುಗಳನ್ನು ಬ್ರಹ್ಮದೇಯ ಅಂಥೇಳಿ ಕರೆಯಲಾಗ್ತಾ ಇದ್ದಿರತಕ್ಕಂಥದ್ದು. ಕೆರೆ ಕೊಡುಗೆ ಅಂಥೇಳಿ ಅಂದರೆ ಕೆರೆಯ ನಿರ್ಮಾಣ ಆಗಿರ್ಬೋದು ಅಥವಾ ಇದ್ದಿರ್ತಕ್ಕಂಥ ಕೆರೆಗಳನ್ನು ದುರಸ್ತಿ ಮಾಡಿರ್ತಕ್ಕಂಥವ್ರಿಗೆ ಭೂಮಿಯನ್ನು ಉಂಬಳಿಯಾಗಿ ದಾನ ರೂಪದಲ್ಲಿ ನೀಡಲಾಗ್ತಾ ಇದ್ದಿರ್ತಕ್ಕಂಥದ್ದು. ಇನ್ನು ಉಂಬಳಿ ಇವುಗಳನ್ನ ರಾಜ್ಯ ಸೇವೆಯಲ್ಲಿ ಸಾರ್ವಜನಿಕರಿಗೋಸ್ಕರವಾಗಿ ಉಪಯುಕ್ತವಾಗಿರ್ತಕ್ಕಂಥ ಸೇವೆ ಸಲ್ಲಿಸಿರ್ತಕ್ಕಂಥ ಅಧಿಕಾರಿಗಳೇನಿದ್ರೋ ಅಂಥ ಅಧಿಕಾರಿಗಳಿಗೆ ಕೊಡ್ತಾ ಇದ್ದಿರತಕ್ಕಂಥ ದತ್ತಿಯಾಗಿರ್ತಕ್ಕಂಥದ್ದು. ಇನ್ನು ಮಾನ್ಯ ಭೂಮಿ ಅಂಥೇಳಿ ಧಾರ್ಮಿಕವಾಗಿ ಪುಣ್ಯ ಕಾರ್ಯ ಮಾಡಿರ್ತಕ್ಕಂಥ ಬ್ರಾಹ್ಮಣರಿಗೆ ಹಾಗೂ ಇತರರಿಗೆ ನೀಡ್ತಾ ಇದ್ದಿರ್ತಕ್ಕಂಥ ಭೂಮಿಗಳನ್ನು ಮಾನ್ಯ ಭೂಮಿ ಅಂತೇಳಿ ಕರೆಯಲಾಗ್ತಾ ಇದ್ದಿರ್ತಕ್ಕಂಥದ್ದು. ಇವು ಭಾಗಶಃ ಪ್ರಮಾಣದಲ್ಲಿ ಅಥವಾ ಪೂರ್ಣ ತೆರಿಗೆಯಿಂದ ರಿಯಾಯಿತಿಯನ್ನು ಪಡೆದಿರ್ತಕ್ಕಂಥ ಭೂಮಿಗಳಾಗಿರ್ತಕ್ಕಂಥದ್ದು. ಇನ್ನು ಕುಟುಂಬ ವೃತ್ತಿ ಅಂಥೇಳಿ ಅಂದರೆ ಒಬ್ಬರ ಕುಟುಂಬ ನಿರ್ವಹಣೆಗೆ ನೀಡ್ತಾ ಇದ್ದಿರ್ತಕ್ಕಂಥ ಏನು ಭೂದತ್ತಿಗಳಿದ್ವು ಅವುಗಳನ್ನ ಕುಟುಂಬ ವೃತ್ತಿ ಅಂತೇಳಿ ಕರೆಯಲಾಗ್ತಾ ಇತ್ತು. ಶರಣ ವೃತ್ತಿ ಅಂಥೇಳಿ ಅಂದರೆ ಹಳ್ಳಿಗಳಿಗೆ ಭೇಟಿ ನೀಡುತ್ತಿದ್ದ ಧಾರ್ಮಿಕ ಭಕ್ತಾದಿಗಳಿಂದ ಆಹಾರ ಒದಗಿಸ್ತಾ ಇದ್ದಿರ್ತಕ್ಕಂಥವ್ರಿಗೆ ನೀಡ್ತಾ ಇದ್ದಿರ್ತಕ್ಕಂಥ ಭೂಮಿಗಳನ್ನು ಶರಣ ವೃತ್ತಿ ಭೂಮಿಗಳು ಅಂಥೇಳಿ ಕರೆಯಲಾಗ್ತಾ ಇತ್ತು. ಸೈನ್ಯದ ಭೂಗೇಣಿಗಳು ಅಂಥೇಳಿ ಅಂದರೆ ಯುದ್ಧದಲ್ಲಿ ಮಡಿದ ವೀರರಿಗೆ, ಶತ್ರು ದಾಳಿಗಳ ವಿರುದ್ಧ ಹೋರಾಟವನ್ನು ಮಾಡಿರ್ತಕ್ಕಂಥ ಸೈನಿಕರಿಗೆ, ರಾಜನಿಗೆ ಸ್ವಾಮಿನಿಷ್ಠೆಯನ್ನು ತೋರಿಸಿ ಪ್ರಾಣ ನೀಡತಕ್ಕಂಥ ಗರುಡರಿಗೆ ನೀಡ್ತಾ ಇದ್ದಿರ್ತಕ್ಕಂಥ ಭೂದಾನಗಳು. ಇವುಗಳನ್ನು ಜೋಲಾವಳಿ, ವೇಳಾವಳಿ, ಲೆಂಕಾವಳಿ ಅಂಥೇಳಿ ಇನ್ನುಳಿದ ಹೆಸರುಗಳಿಂದ ಕರೆಯಲಾಗ್ತಾ ಇದ್ದಿರ್ತಕ್ಕಂಥದ್ದು. ಇನ್ನು ಅನುಗ ಜೀವಿತ ವೃತ್ತಿ ಅಂಥೇಳಿ ಅಂದರೆ ರಾಜನ ಅನುಗ್ರಹ ಅಥವಾ ರಾಜನ ಪ್ರೀತಿಗೆ ಅಥವಾ ರಾಜನ ಒಲುಮೆಗೆ ಪಾತ್ರರಾಗಿರ್ತಕ್ಕಂಥ ಮನೆತನಗಳಿಗೆ ರಾಜ ನೀಡ್ತಾ ಇದ್ದಿರ್ತಕ್ಕಂಥ ಭೂಮಿ, ಅದನ್ನು ಅನುಗಜೀವಿತ ವೃತ್ತಿ ಅಂತೇಳಿ ಕರೆಯಲಾಗ್ತಾ ಇತ್ತು. ಇನ್ನು ಅಗ್ರಹಾರಗಳು ಅಂತಂದರೆ ಬ್ರಾಹ್ಮಣರ ಜೀವನಗೋಸ್ಕರವಾಗಿ ಅವರಿಗೆ ಕೊಟ್ಟಿರ್ತಕ್ಕಂಥ ಊರುಗಳನ್ನು, ಜೀವನದ ನಿರ್ವಹಣೆಗೋಸ್ಕರವಾಗಿ ಕೊಟ್ಟಿರ್ತಕ್ಕಂಥ ಊರುಗಳನ್ನು ಅಗ್ರಹಾರಗಳು ಅಂಥೇಳಿ ಕರೆಯಲಾಗ್ತಾ ಇದ್ದಿರ್ತಕ್ಕಂಥದ್ದು. ಇಂಥ ಅಗ್ರಹಾರಗಳು ಕೂಡ ಸಂಪೂರ್ಣವಾಗಿ ಕಂದಾಯಿಯಿಂದ ಅಥವಾ ತೆರಿಗೆಯಿಂದ ಮುಕ್ತಿಯನ್ನು ಪಡೆದಿರ್ತಕ್ಕಂಥವು. ಹೀಗೆ ಹಲವಾರು ರೀತಿಯ ದಾನದತ್ತಿಗಳನ್ನು ರಾಜರು ನೀಡುವ ಮೂಲಕವಾಗಿ ಅಧಿಕಾರಿಗಳನ್ನು, ಬ್ರಾಹ್ಮಣರನ್ನು, ಕವಿ ಕಲಾವಿದರನ್ನು, ನೃತ್ಯಗಾರರನ್ನು, ಸಾಹಿತಿಗಳನ್ನು ಪೋಷಿಸಿಕೊಂಡು ಬರ್ತಾ ಇದ್ದಿರ್ತಕ್ಕಂಥದ್ದು. ಥ್ಯಾಂಕ್ ಯು. ಧನ್ಯವಾದಗಳು.